ಮೇಡಮ್ ಈಗ ವರ್ಕ್ ಆಗ್ತಿದೆ ಮೇಡಮ್. ವರ್ಕ್ ಆಗ್ತಿದೆ. ಥ್ಯಾಂಕ್ಸ್ ಅಣ್ಣ. ಓಕೆ ಮೇಡಮ್. ರಾಮು, ಒಂದ್ ನಿಮಿಷ ಗಾಡಿ ನಿಲ್ಸು. ಏನಕ್ಕ? ಲೋ ರಾಮು, ಅಲ್ಲಿ ನೋಡೋ, ಆ ಹುಡುಗಿ ಪರಿ ಥರ ಇಲ್ವಾ? ಪರಿ ಥರ ಏನಕ್ಕ? ನಳನ್ ಮಗಳು ಪರಿನೇ ಅವಳು. ಓ, ಮತ್ತೆ ನೋಡ್ಬಿಟ್ಯಾ? ಇವತ್ತು ಮೀಟಿಂಗ್ ಗೋವಿಂದಾನೆ. ಸುಮ್ಮನೆ ಇರೋ. ಅಷ್ಟು ದೊಡ್ಡ ಕೋಟ್ಯಾಧಿಪತಿ ಮಗಳು ಆಟೋದಲ್ಲಿ ಯಾಕೋ ಹೋಗ್ತಿದ್ದಾಳೆ? ನನಗೂ ಏನೋ ಡೌಟ್ ಬರ್ತಿದ್ಯಾಕ್ಕ. ನನಗೂ ಡೌಟ್ ಬರ್ತಿದೆ ಕಣೋ. ಆಟೋನ್ ಫಾಲೋ ಮಾಡ್ಕೊಂಡು ಹೋಗು. ಅಕ್ಕ, ಮೀಟಿಂಗ್ ಇದೆ. ಅಯ್ಯೋ, ಅದಕ್ಕಿಂತ ಇದು ಮುಖ್ಯ ಕಣೋ. ಮೊದಲು ಫಾಲೋ ಮಾಡು ಬೇಗ. ಸರಿ ಅಕ್ಕ. ಅಕ್ಕ ಯಾಕೋ ಫೋನ್ ಎತ್ತುತ್ತಾ ಇಲ್ವಲ್ಲ? ರಾಮು, ಬೇಗ ಹೋಗೋ. ಒಂದ್ ವೇಳೆ ಮಲ್ಕೊಂಡಿರ್ಬೋದಾ? ಇನ್ನೊಂದ್ಸಲ ಟ್ರೈ ಮಾಡಿ ನೋಡ್ಲಾ? ಫೋನ್ ಎತ್ತುತ್ತಾ ಇಲ್ವಲ್ಲ? ಹೋಗು ರಾಮು, ಬೇಗ ಹೋಗೋ. ಎಷ್ಟು ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಿಲ್ವಲ್ಲ? ಏನಾಗಿರ್ಬೋದು ಗೊತ್ತಾಗ್ತಿಲ್ವಲ್ಲ? ಎಷ್ಟು? 100 ರೂಪಾಯಿ ಅಮ್ಮ. ತಗೊಳ್ಳಿ. ಇರಿಮ್ಮ, ಚೇಂಜ್ ಕೊಡ್ತೀನಿ. ಅಪ್ಪ, ಏನಮ್ಮ ಪರಿ ಆಟೋದಲ್ಲಿ ತಿರುಗಾಡ್ತಿದ್ಯಾ? ಇಲ್ಲಪ್ಪ, ನನ್ನ ಫೋನ್ನ ರಿಪೇರಿ ಕೊಟ್ಟಿದ್ದೆ, ತಗೊಂಡ್ ಬರೋದಕ್ಕೆ ಹೋಗಿದ್ದೆ. ಹೌದು, ನೀವೇನಿಲ್ಲಿ? ಏನು ಹೇಗೆ ಅಂತ ಕೇಳಬೇಡ. ನನ್ನ ಮಾತು ಕೇಳಲ್ಲ ಅಂತ ತೀರ್ಮಾನ ಮಾಡಿದೀಯಾ? ಎಲ್ಲಿ ಹೋಗ್ತೀಯಾ ಬರ್ತೀಯಾ ಅಂತ ಒಂದು ಮಾತು ಹೇಳಲ್ಲ. ನೀನು ಮಾಡೋ ಕೆಲಸಕ್ಕೆ ನಾನು ಉತ್ತರ ಕೊಡಬೇಕಾಗಿದೆ. ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನೀನು ಆಟೋದಲ್ಲೇ ಓಡಾಡ್ತಿದ್ಯಾ. ಯಾಕಪ್ಪ ಹೀಗೆ ಮಾತಾಡ್ತಿದ್ದೀರಾ? ನಾನು ಏನಂತ ತಪ್ಪು ಮಾಡಿರೋದು? ಏನ್ ನಡೀತಿದೆ ಅಂತ ತಿಳ್ಕೊಳ್ದೆ ನೀನು ಹೀಗೆ ಆಟೋದಲ್ಲಿ ಓಡಾಡ್ತಾ ಇರೋದೇ ತಪ್ಪು ಕಣಮ್ಮ. ನಮ್ಗಿಷ್ಟ ಇಲ್ಲದೆ ಇರೋರು, ನಮಗ್ ಬೇಡವಾದವರು ಮೀಡಿಯಾದಲ್ಲಿ ಎಲ್ಲರೂ 24 hours ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಾವ್ ಏನ್ ಮಾಡ್ತಿದೀವಿ ಅಂತ ಗಮನಿಸ್ತಾ ಇರ್ತಾರೆ. ನಾವೇ ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಮ್ಮ. ಹೇಳಿದ್ರೆ ನಿನಗೆ ಅರ್ಥನೂ ಆಗಲ್ಲ, ಸೀರಿಯಸ್ ಆಗೂ ತಗೊಳ್ಳಲ್ಲ. ನೀನ್ ಗುರಿ ತಲುಪೋಕೆ ನೀನ್ ಗುಟ್ಟಾಗಿ ಬೇರೆಯವರ ನಡೆ ನುಡಿ ಗಮನಿಸೋದು, ಸೀಕ್ರೆಟ್ ಆಗಿ ಕೆಲಸ ಮಾಡೋದೆಲ್ಲ ಮುಖ್ಯನೇ. ಅದಕ್ಕೆ ಹೀಗ್ ನೀನ್ ಆಟೋದಲ್ಲಿ ಹೋಗೋದು, ನೀನ್ ನಳನ್ ಮಗಳಮ್ಮ, ಹೀಗ್ ಆಟೋದಲ್ಲೆಲ್ಲ ಹೋಗ್ಬಾರ್ದು. ಹೊರಗಿಂದ ನೋಡೋರು ತಪ್ಪಾಗಿ ತಿಳ್ಕೊತಾರೆ. ಇಲ್ಲಪ್ಪ ಸರೋಜಾದೇವಿ. ಅಮ್ಮ, ನಿನ್ ಗುರಿ ತಲುಪೋಕೆ ನಮ್ ಕಂಪ್ನಿನ ಮೇಲಕ್ಕೆ ತರೋದಕ್ಕೆ ಅಲಿತಿದ್ದೀಯಾ ಅಂತ ಹೇಳ್ತೀಯ, ಅದು ಓಕೆ. ಆದ್ರೆ ಎಚ್ಚರಿಕೆ ತಗೊಂಡಿಲ್ಲ, ಅದು ನಾಟ್ ಓಕೆ.